ಪಂಜಾಬ್ ಕಿಂಗ್ಸ್ ತಂಡವು ಪ್ರಸಕ್ತ ಐಪಿಎಲ್ ಋತುವಿನಲ್ಲಿ ತನ್ನ ಅಬ್ಬರವನ್ನು ಮುಂದುವರೆಸಿದೆ. ಮಂಗಳವಾರ ಚಂಡೀಗಢದಲ್ಲಿ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 18 ರನ್ಗಳಿಂದ ಜಯಗಳಿಸಿತು. ಈ ಪ್ರವಾಸದ 4ನೇ ಪಂದ್ಯದಲ್ಲಿ ಪಂಜಾಬ್ಗೆ ಇದು 3ನೇ ಗೆಲುವು. 5 ಪಂದ್ಯಗಳಲ್ಲಿ ಚೆನ್ನೈಗೆ ಇದು 4ನೇ ಸೋಲು. ಚೇಸಿಂಗ್ನಲ್ಲಿ ಕಾನ್ವೆ 69 ರನ್, ದುಬೆ 42 ರನ್ ಮತ್ತು ಧೋನಿ 27 ರನ್ ಗಳಿಸಿ ಹೋರಾಟ ನಡೆಸಿದರೂ ಗುರಿ ತಲುಪಲು ಸಾಧ್ಯವಾಗಲಿಲ್ಲ. ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 219 ರನ್ ಗಳಿಸಿತು. ಆ ತಂಡದಲ್ಲಿ ಪ್ರಿಯನ್ ಆರ್ಯ 42 ಎಸೆತಗಳಲ್ಲಿ 7 ಬೌಂಡರಿ ಮತ್ತು 9 ಸಿಕ್ಸರ್ಗಳೊಂದಿಗೆ ಶತಕ ಮತ್ತು ಶಶಾಂಕ್ ಸಿಂಗ್ 52 ರನ್ಗಳ ಅದ್ಭುತ ಅರ್ಧಶತಕವನ್ನು ಸೇರಿಸಿದರು. ನಿನ್ನೆ ಅವರು 20 ಓವರ್ಗಳಲ್ಲಿ 6 ವಿಕೆಟ್ಗಳ ನಷ್ಟಕ್ಕೆ 219 ರನ್ ಗಳಿಸಿದರು. ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು ಕೇವಲ 201 ರನ್ ಗಳಿಸಿ ಸಿಎಸ್ಕೆ ತಂಡವನ್ನು 18 ರನ್ಗಳಿಂದ ಸೋಲಿಸಿತು. ಈ ಪಂದ್ಯದಲ್ಲಿ ಸಿಎಸ್ಕೆ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಮಾತ್ರವಲ್ಲದೆ ಫೀಲ್ಡಿಂಗ್ನಲ್ಲಿಯೂ ವೈಫಲ್ಯವು ಸೋಲಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಪಂದ್ಯದ ನಂತರ ಇದೇ ವಿಷಯಕ್ಕೆ ಪ್ರತಿಕ್ರಿಯಿಸಿದ ತಂಡದ ನಾಯಕ ರಿತುರಾಜ್ ಗಾಯಕ್ವಾಡ್, ಕಳೆದ 4 ಪಂದ್ಯಗಳಲ್ಲಿ ನಾವು ಫೀಲ್ಡಿಂಗ್ ವೈಫಲ್ಯದಿಂದ ಸೋತಿದ್ದೇವೆ ಎಂದು ಹೇಳಿದರು. ಈಗ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಮತ್ತೆ ಅದೇ ತಪ್ಪನ್ನು ಮಾಡಿ ಸೋತಿದ್ದೇವೆ ಎಂದು ಋತುರಾಜ್ ಗಾಯಕ್ವಾಡ್ ಹೇಳಿದ್ದಾರೆ. ಆದರೆ ಕ್ಯಾಚ್ಗಳನ್ನು ಬಿಡುವ ಮೂಲಕ ಆಯಾ ಬ್ಯಾಟ್ಸ್ಮನ್ಗಳು 15 ರಿಂದ 30 ಹೆಚ್ಚುವರಿ ರನ್ ಗಳಿಸುತ್ತಿದ್ದಾರೆ. ನಿರ್ಣಾಯಕ ಸಮಯದಲ್ಲಿ ವಿಕೆಟ್ ಕಳೆದುಕೊಂಡದ್ದು ಕೂಡ ಪಂದ್ಯದ ಸೋಲಿನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ರಿತುರಾಜ್ ಹೇಳಿದ್ದಾರೆ. ಈ ಪಂದ್ಯದಲ್ಲಿ ಪ್ರಿಯಾಂಕ್ ಸಾರಿ ಅವರ ಪ್ರದರ್ಶನವನ್ನು ಮೆಚ್ಚಲೇಬೇಕು. ಅವರು ಹೆಚ್ಚಿನ ಅಪಾಯದ ಬ್ಯಾಟಿಂಗ್ ಮೂಲಕ ನಮ್ಮ ಮೇಲೆ ದಾಳಿ ಮಾಡಿದರು. ನಮ್ಮ ಬೌಲರ್ಗಳು ವಿರಾಮದಲ್ಲಿ ವಿಕೆಟ್ ಪಡೆದರು, ಆದರೆ 3 ಬ್ಯಾಟ್ಸ್ಮನ್ಗಳು ಅವರ ಮೇಲೆ ದಾಳಿ ಮುಂದುವರಿಸಿದರು. ಅದರಲ್ಲೂ ಪ್ರಿಯಾನ್ ಆರ್ಯ ಆರಂಭದಿಂದಲೇ ನಮ್ಮ ಬೌಲರ್ಗಳನ್ನು ಅಪಾಯಕ್ಕೆ ಸಿಲುಕಿಸಿದರು. ಆದರೆ ಉತ್ತಮ ಆರಂಭ ನೀಡಿದ ನಮ್ಮಿಂದ ಆರಂಭಿಕ ಆಟಗಾರರು ಗುರಿ ಮುಟ್ಟಲು ಸಾಧ್ಯವಾಗದಿರುವುದು ಬೇಸರ ತಂದಿದೆ ಎಂದು ರಿತುರಾಜ್ ಗಾಯಕ್ವಾಡ್ ಹೇಳಿದ್ದಾರೆ. ಆದರೆ ಕಾನ್ವೆ ಅಮೋಘ ಆಟವಾಡಿ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿದ್ದರು. ಆ ಸಮಯದಲ್ಲಿ ಅವರು ದಣಿದಿದ್ದಾರೆ ಎಂದು ತೋರುತ್ತದೆ. ಆದ್ದರಿಂದ ಜಡೇಜಾ ಫಿನಿಷರ್ ಪಾತ್ರವನ್ನು ನಿರ್ವಹಿಸಲಿ ಎಂದು ಕಾನ್ವೆಯನ್ನು ನಿವೃತ್ತಿಯಾಗಿ ಮರಳಿ ಕರೆತರಲಾಗಿದೆ ಎಂದು ರಿತುರಾಜ್ ಗಾಯಕ್ವಾಡ್ ಹೇಳಿದ್ದಾರೆ. ಅಷ್ಟಕ್ಕೂ ಫೀಲ್ಡಿಂಗ್ನಲ್ಲಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು, ಆದರೆ ನಮ್ಮ ಫೀಲ್ಡಿಂಗ್ ಸುಧಾರಿಸುತ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಕಠಿಣ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ರಿತುರಾಜ್ ಗಾಯಕ್ವಾಡ್ ಪಂದ್ಯದ ನಂತರದ ಪಂದ್ಯದಲ್ಲಿ ಹೇಳಿದ್ದಾರೆ.